ಸರ್ ಇದು ತಳಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ ತಳಿ ಸರ್ ಇದು ಸೀಡ್ಲೆಸ್ ಸರ್ ಇದು ಬೀಜ ರಹಿತ ನಿಂಬೆ ಸರ್ ಇದು ಗಿಡ ಹಾಕಿ 1 ವರ್ಷ 2 ತಿಂಗಳು ಸರ್ ಈ ನೆಲದ ಮೇಲೆ ಹವಾಗುಣದ ಮೇಲೆ 1 ವರ್ಷಕ್ಕೆ ಬಿಡುತ್ತೆ ಸರ್ ಅಕಸ್ಮಾತ್ ಹವಾಗುಣ ಚೇಂಜ್ ಆಗಿ ಭೂಮಿ ಚೇಂಜ್ ಆದರೆ 1 ವರ್ಷ 2 ತಿಂಗಳಿಗೆ ಬಿಡುತ್ತೆ ಸರ್ ಇಡೀ 365 ದಿವಸನೂ ನಿಂಬೆ ಬಿಡಿಸ್ತಾರೆ ಇದು ಸೀಡ್ಲೆಸ್ಸು ನಿಂಬೆ ಆಮೇಲೆ ಇದನ್ನು ಎಷ್ಟೇ ಒತ್ತಿ ಹಿಂಡಿದ್ರೂ ಕೈ ಬರಲ್ಲ ಸರ್ ಇದು ಸಸಿ ಭಾಳ ವಿಶೇಷವಾದ ತಳಿ ಸರ್ ಇದು ನಿಂಬೂನಲ್ಲಿ ಇದು ಭಾಳ ವಿಶೇಷವಾದ ತಳಿ ಇದು ಟಿಶ್ಯುಕಲ್ಚರ್ ಸರ್ ಇದು ಯಾವ ಕಟ್ಟಿಂಗ್ಸು ಅಲ್ಲ ಯಾವ ಬೀಜನೂ ಅಲ್ಲ ಸರ್ ಇದು ಟಿಶ್ಯುಕಲ್ಚರಿಂದ ತಯಾರು ಮಾಡಿರೋ ಸರ್ ಈ ತಳಿನ ಪ್ರತಿಯೊಬ್ಬ ರೈತರು ಮನೆಗೆ 1-2 ಗಿಡ ಹಾಕ್ಕೋಬೇಕು ಸರ್ 365 ದಿವಸನೂ ಇದು ಬಿಡುತ್ತೆ ಸರ್ ಈ ನಿಂಬೆ ಈ ತಳಿ ಆಸ್ಟ್ರೇಲಿಯಾ ಅಂತ ಹೇಳಿ ಸರ್ ಸೀಡ್ಲೆಸ್ ಲೆಮನ್ ಇದನ್ನು ಎಲ್ಲ ರೈತರು ಮನೆಗೆ 1-2 ಗಿಡ ಹಾಕಂದ್ರೆ ಬೇಸಿಗೆ ಟೈಮ್ನಲ್ಲಿ ಭಾಳ ಅನುಕೂಲ ಆಗುತ್ತೆ ಸರ್ ಇದು ಫುಲ್ಲು ಗೊಂಚಲು ಬಿಡ್ತದೆ ಸರ್ ಇದು ಸಾವಿರಾರು ಹಣ್ಣು ಬಿಡ್ತದೆ ಸರ್ 1 ವರ್ಷಕ್ಕೆ ಗೊಂಚಲು ಇದ್ರದ್ದು ಬೇಕಾದ್ರೆ ನಿಮಗೆ ನಾವು ವಿಡಿಯೋ ಹಾಕಂದ್ರೆ ನಾವು ಹಾಕೋಕ್ಕೂ ಅದನ್ನು ತಯಾರಿದ್ದಾವೆ ಸರ್ ಇದನ್ನು ಪ್ರತಿಯೊಬ್ಬ ರೈತರು ಅವ್ರವ್ರ ಹೊಲದಲ್ಲಿ ತೋಟದಲ್ಲೇ 1-2 3 ನಿಂಬೆ ಗಿಡ ಹಾಕ್ಕೋಬೇಕಂತ ನನ್ನ ಅಭಿಪ್ರಾಯ ಹೇಳ್ತೀನಿ ಸರ್ ನಾನು ಇದನ್ನು ಮಾರಾಟಕ್ಕೂ ಹೋಟ್ಲಿಗೂ ಸ್ಟಾರ್ ಹೋಟ್ಲುಗಳಿಗೆಲ್ಲ ಕೊಡ್ಬೋದು ಸರ್ ಇದು ಬೀಜ ರಹಿತ ಅಲ್ಲ ಸರ್ ಹಂಗಾಗಿ ಭಾಳ ಚೆನ್ನಾಗಿರುತ್ತೆ ಸರ್ ಹುಳಿ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತದೆ ಭಾಳ ಸುಮಾರು ಗಿಡಗಳು ಸೇಲ್ ಆಗ್ತಾಯಿದ್ದಾವೆ ಸರ್ ನಾವು ಎಲ್ಲ ರೈತರುಗಳಿಗೂ ಇದನ್ನು ಕೊಡ್ತಾಯಿದ್ದೇವೆ ಸರ್ ಇದು ಒಂದು ಗಿಡ ಬಂದ್ಬಿಟ್ಟು 200 ರೂಪಾಯಿ ಸರ್ ಇದು ಒಂದು ಸಸಿ ಬಂದ್ಬಿಟ್ಟು 200 ರೂಪಾಯಿ 1 ವರ್ಷದ ಮೇಲೆ 2 ತಿಂಗಳು ಬಿಡಿ 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಹೆಚ್ಚಂದರೆ 2 ತಿಂಗಳು ನಿಮಗೆ ನಿಂಬೆ ಸ್ಟಾರ್ಟ್ ಆಗಿ 365 ದಿವಸನೂ ಬಿಡುತ್ತೆ ಸರ್ ಇದು ನಿಂಬೆ